ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ತಿಂಗಳಿಗೆ ದೇವರು ಒಂದು ಪ್ರವಾದನೆ ವಾಕ್ಯವನ್ನ ನಂಬಿಕೆ ದೇವರು ಕೊಟ್ಟಿದ್ರು. ಅದು ಏನು ಅಂತಂದ್ರೆ ಹೊಸ ರಥಗಳು ಎಂಬುದಾಗಿ, ನ್ಯೂ ಚಾರಿಯಟ್ಸ್ ಎಂಬುದಾಗಿ. ಯಾವ ಚಾರಿಯಟ್ ಇದು ಅಂತ ನಾವು ನೋಡುವಾಗ ಚಾರಿಯಟ್ಸ್ ಆಫ್ ಫೈರ್, ಅಗ್ನಿಮಯವಾದ ರಥಗಳು ಎಂಬುದಾಗಿ ದೇವರ ವಾಕ್ಯ ನಮ್ಗೆ ಈ ಒಂದು ದಿನ ಪ್ರವಾದನೆಯಾಗಿ ಬಂದಿರೋದ್ರಿಂದ ದೇವರು ಈ ವಿಷಯದಲ್ಲಿ ಈ ಒಂದು ತಿಂಗಳಿನಲ್ಲಿ ಮಾಡುವಂತ ವಿಷಯಗಳು ಕಾರ್ಯಗಳು ಕುರಿತಾಗಿ ದೇವರು ನಮ್ಮ ಕೂಡ ಈ ಒಂದು ದಿನ ಮಾತಾಡ್ಲಿಕ್ಕಿದ್ದಾರೆ. ಹಾಲೆಲೂಯ, ಹಾಲೆಲೂಯ. ನೋಡ್ರಿ, ಅಗ್ನಿಮಯವಾದ ರಥಗಳು ಅಂತ ಹೇಳಿದ್ರೆ ನಮ್ಗೆ ಏನ್ ಬರ್ತದೆ ನಮ್ಮ ಒಂದು ತಲೆಗೆ ಅಂತಂದ್ರೆ, ಒಂದು ಏನಂತ ಹೇಳ್ಬೋದು, ಒಂದು ರಥ ಅದು ಅಗ್ನಿಮಯವಾಗಿದೆ, ಅದು ಬೆಂಕಿಯಿಂದ ಇದೆ ಎಂಬುದಾಗಿ. ಹಾಲೆಲೂಯ. ಈ ಒಂದು ದಿನ ಈ ವಾಕ್ಯವನ್ನ ನಾವು ಪ್ರೆಸ್ ಮಾಡಿ ಅರ್ಥ ಮಾಡ್ಕೊಳ್ಳುವುದಾದ್ರೆ, ಈ ಒಂದು ವಾಕ್ಯ ನೇರವಾಗಿ ನಮ್ಗೆ ಲೀಡ್ ಮಾಡುವಂಥದ್ದು ಸತ್ಯವೇದದಲ್ಲಿ ನಾವು ನೋಡುವುದಾದ್ರೆ 2ನೇ ಅರಸುಗಳು 6ನೇ ಅಧ್ಯಾಯ ಆ ಒಂದು ವಿಚಾರದಲ್ಲಿ ಅಲ್ಲಿ ನಡೀತಾ ಇರುವಂತ ಒಂದು ಘಟನೆಯ ಕುರಿತಾಗಿ ನಾನು ನಿಮ್ಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ನೋಡ್ರಿ, ಈ ಒಂದು ಸಮಯದಲ್ಲಿ ಯಾವ ಒಂದು ವಿಷಯ ನಡೀತಾ ಇದೆ ಅಂತಂದ್ರೆ, ಎಲಿಷನ ಒಂದು ಜೀವಿತದಲ್ಲಿ ನಡೆದಂತ ಒಂದು ಘಟನೆ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ನೋಡ್ರಿ, ಎಲಿಷನ ಜೀವಿತದಲ್ಲಿ ಏನ್ ಘಟನೆ ನಡೀತಾ ಇತ್ತು ಅಂತ ಹೇಳಿದ್ರೆ, ಎಲಿಷಾ ಒಂದು ಪ್ರವಾದಿಯಾಗಿದ್ದನು. ಯಾವ ಒಂದು ಸಂದರ್ಭದಲ್ಲಿ ಅಂತಂದ್ರೆ ನಾವು ನೋಡ್ಕೊಳ್ಬಹುದು, ಇಸ್ರಾಯೇಲರ ರಾಜನು ಆಳ್ವಿಕೆ ಮಾಡುವಂತ ಸಮಯದಲ್ಲಿ ಸಮರ್ಯವೆಂಬುವಂತ ಪಟ್ಟಣದಲ್ಲಿ, ಅಂದ್ರೆ ನಾರ್ತ್ ಕಿಂಗ್ಡಮ್, ಓಕೆನಾ, ಇಸ್ರಾಯೇಲ್ ಅಲ್ಲಿ ನಾರ್ತ್ ಕಿಂಗ್ಡಮ್ ಅಲ್ಲಿ ಎಲಿಷಾ ಏನಾಗಿದ್ದ, ಒಂದು ಪ್ರವಾದಿಯಾಗಿ ಕಾರ್ಯ ಮಾಡ್ತಾ ಇದ್ದ ಸಮರ್ ಎಂಬುವಂತ ಪಟ್ಟಣದಲ್ಲಿ ಇದ್ದ. ಆದ್ರೆ ಇಸ್ರಾಯೇಲರ ಒಂದು ಜನರಿಗೆ ಎಲಿಷನ ಒಂದು ಕೊಡುಗೆ ಪ್ರವಾದಿಯಾಗಿ ಬಹಳಷ್ಟು ಇತ್ತು ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ, ಪ್ರತಿಯೊಂದು ಸಮಯಗಳಲ್ಲೂ ಕೂಡ ಇಸ್ರಾಯೇಲರಿಗಾಗಿ ಏನಾದ್ರೂ ಒಂದು ವಿಶೇಷತೆ, ಅದ್ಭುತಗಳನ್ನ, ಪ್ರವಾದನೆಯನ್ನ ದೇವರ ಬಳಿಯಿಂದ ಏನ್ ಮಾಡ್ತಾ ಇದ್ದ, ಎಲಿಷನು ಈ ಒಂದು ಜನರಿಗೆ ಮುಟ್ಟಿಸ್ತಾ ಇದ್ದ ಎಂಬುದಾಗಿ ನಾವು ನೋಡ್ಕೊಳ್ಬಹುದಾಗಿದೆ. ಹಾಗಾಗಿ ಇಸ್ರಾಯೇಲರಿಗೆ ವಿರುದ್ಧವಾಗಿ ಇದ್ದಂತ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಬೇರೆ ಜನಾಂಗದವರು, ಬೇರೆ ದೇಶದವರು, ರಾಜರು ಇವರಿಗೆ ಒಳಸಂಚು ಮಾಡುವಾಗ ಇದನ್ನ ತಿಳಿಸ್ಕೊಡ್ತಾ ಇದ್ದಂಥದ್ದು ಯಾರು ಅಂತಂದ್ರೆ ಎಲೀಷನು. ಹಾಲೆಲೂಯ. ಸೊ ಇಲ್ಲಿ ನಾವು ನೋಡುವುದಾದ್ರೆ ಅರಾಮ್ಯರ ಅರಸನು ಏನ್ ಮಾಡ್ತಾ ಇದ್ದಾನಂತೆ, ಅವ್ನು ಪ್ರತಿಯೊಂದು ಸ್ಥಳದಲ್ಲಿಯೂ ಕೂಡ ಇಸ್ರಾಯೇಲರ ರಾಜನು ಎಲ್ಲಿ ಹೋಗ್ತಾನೆ. ನೋಡ್ರಿ, ನಾವು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಬೇಕು. ಸೊಲೊಮೋನನು ಆದ್ಮೇಲೆ ಇಸ್ರಾಯೇಲರ ರಾಜ್ಯ 2 ಭಾಗವಾಯಿತು. ದಾವೀದನಿರುವಾಗ ಇಸ್ರಾಯೇಲ್ ಪೂರ್ತಿ ಯುನೈಟೆಡ್ ಕಿಂಗ್ಡಮ್ ಆಫ್ ಇಸ್ರಾಯೇಲ್ ಒಂದು ನೇಷನ್ ಆಗಿ ಇತ್ತು. ಸೊಲೊಮೋನ್ ಕೂಡ ಅದನ್ನ ಹಾಗೆ ತೆಗೆದುಕೊಂಡು ಹೋಗ್ತಾರೆ. ಸೊಲೊಮೋನ್ ಸತ್ತ ಮೇಲೆ 2 ಭಾಗ ಆಯಿತು. ರೆಹಬೋಮ್ಗೆ ಒಂದು ಭಾಗ ಬಂತು, ಅದು ಯೆಹೂದ ಕುಲ, ಮತ್ತು ಮಿಕ್ಕಿರುವಂತ ಭಾಗ 10 ಕುಲಗಳು ಇಸ್ರಾಯೇಲ್ ರಾಜ್ಯಗೆ ಹೋಯ್ತು, ಜೆರೋಬೋಮ್ಗೆ ಹೋಯ್ತು ಅಂತ ನಾವು ಅವಾಗ ಡಿವೈಡ್ ಆಗಿ ಹೋಗ್ತದೆ. ಆದ್ರೆ ಇವಾಗ ಡಿವೈಡ್ ಆಗಿರುವಂತ ಒಂದು ಕಿಂಗ್ಡಮ್ ನಲ್ಲಿ ಯಾರು ಪ್ರವಾದಿಯಾಗಿದ್ದಾರೆ ಅಂತ ಹೇಳಿ ನಾವು ನೋಡುವಾಗ ಎಲಿಷನು ಪ್ರವಾದಿಯಾಗಿದ್ದ. ಆ ಒಂದು ಸಂದರ್ಭದಲ್ಲಿ ಪಕ್ಕದಲ್ಲಿರುವಂತ ಒಂದು ನೇಷನ್ ಯಾವ್ದಂದ್ರೆ ಅರಾಮ್ಯರ ಅರಸನು ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ಇವನು ಅರಾಮ್ಯರ ಅರಸನು ಹೇಗಾದ್ರೂ ಮಾಡಿ ಏನ್ ಮಾಡ್ಬೇಕಾಗಿತ್ತಂದ್ರೆ, ಇಸ್ರಾಯೇಲರ ಅರಸನ ಮೇಲೆ ನಾನು ಏನ್ ಮಾಡೋಣ, ಅವನನ್ನ ನಾನು ಹೊಡಿಬೇಕು ಅಂತ ಹೇಳಿ ಎಲ್ಲಾದ್ರೂ ಒಳಸಂಚು ಮಾಡ್ತಾ ಇದ್ದ ಅಂತೆ. ಇವಾಗ ಈ ನ್ಯೂಸ್ ಗೊತ್ತಾಗ್ತಾ ಇದೆ, ಅರಾಮ್ಯರ ಅರಸನಿಗೆ ರಾಜ ಇಲ್ಲಿ ಬರ್ತಾನೆ ಅಂತ ಹೇಳ್ಬಿಟ್ಟು ಅವನೇನ್ ಮಾಡ್ತಾನೆ, ಆ ರಾಜ ಅಲ್ಲಿಗೆ ಬರುವುದಕ್ಕಿಂತ ಮುಂಚೆನೆ ಎಲ್ಲಾ ಒಂದು ಸೈನ್ಯವನ್ನ ರೆಡಿ ಮಾಡಿ ಇಕ್ಕಿ ರಾಜನನ್ನ ಏನ್ ಮಾಡ್ಬೇಕು, ಸಾಯಿಸ್ಬೇಕು, ಹಿಡಿಬೇಕು ಅಂತ ಹೇಳಿ ಒಳಸಂಚು ಮಾಡಿರ್ತಾನೆ. ಆದ್ರೆ ಎಲಿಷಾಗೆ ಗೊತ್ತಾಯ್ತು. ಎಲಿಷಾ ಹೇಳ್ತಾನೆ ಅಲ್ಲಿಗೆ ಹೋಗ್ಬೇಡ ಅಂತ. ಓಕೆ, ಒಂದು ಸ್ಥಳದಿಂದ ತಪ್ಪಿಸ್ಕೊಂಡ, ಇನ್ನೊಂದು ಸ್ಥಳದಿಂದ ಕೂಡ ತಪ್ಪಿಸ್ಕೊಂಡ, ಇನ್ನೊಂದು ಸ್ಥಳದಿಂದ ಕೂಡ ತಪ್ಪಿಸ್ಕೊಂಡ. ಎಲ್ಲಿಗೆ ಹೋದ್ರೂ ಕೂಡ ಇಸ್ರಾಯೇಲರ ರಾಜನು ಅರಾಮ್ಯರ ಕೈಗೆ ಸಿಕ್ಲೇ ಇಲ್ಲ. ಹಲ್ಲೆಲೂಯ, ಸಿಕ್ಕೋದೇ ಇಲ್ಲ. ಈ ರೀತಿ ಮಾಡ್ತಾ ಇರುವಾಗ ಇವಾಗ ಇದ್ರ ಮುಂಚೆನೆ ತಿಳಿಸ್ತಾ ಇದ್ದಿದ್ದು ಯಾರು, ಎಲಿಷಾ. ಆದ್ರೆ ಈ ನ್ಯೂಸು ಎಲ್ಲಿಗೆ ಹೋಗಿ ಮುಟ್ತು ಅಂತಂದ್ರೆ ಅರಾಮ್ಯರ ರಾಜನ್ಗೆ ಹೋಗಿ ಮುಟ್ತಂತೆ. ಅವನು ಹೇಳ್ತಾನೆ, ನಮ್ಮ ಒಳಗಡೆನೆ ಯಾರು ಒಳಸಂಚು ಮಾಡಿದ್ದಾರೆ, ಅವರು ನಾನು ಏನೇ ಪ್ಲಾನ್ ಮಾಡಿದ್ರು ಮೊದಲೇ ಇಸ್ರಾಯೇಲ್ ರಾಜಗೆ ಮುಟ್ಟಿಸ್ತಾ ಇದ್ದಾರೆ. ಅದಕ್ಕೆ ಇಸ್ರಾಯೇಲ್ ರಾಜ ನಾವು ಹೋಗಿ ಎಲ್ಲಿ ಪ್ಲಾನ್ ಮಾಡ್ತೀವಿ 100% ಇಲ್ಲಿ ಬರ್ಲೇಬೇಕು ಅಂತ ನಾವು ನೋಡ್ತೇವೆ, ಅಲ್ಲಿ ಅವನು ಬರೋದೇ ಇಲ್ಲ. ಯಾರು ನಮ್ಮ ಒಳಗಡೆ ಒಳಸಂಚು ಮಾಡಿದ್ದಾರೆ ಅಂತ ಹೇಳಿದಾಗ ಅಲ್ಲಿರುವಂತವ್ರು ಒಬ್ನು ಹೇಳ್ತಾನೆ, ಇಲ್ಲ ನಮ್ಮಲ್ಲಿ ಯಾರು ಒಳಸಂಚು ಮಾಡ್ಲಿಲ್ಲ, ಆದ್ರೆ ಇಸ್ರಾಯೇಲ್ ದೇಶದಲ್ಲಿ ಒಂದು ಪ್ರವಾದಿ ಇದ್ದಾನೆ. ಹಲ್ಲೆಲೂಯ, ಅವನ ಹೆಸರು ಎಲಿಷನು. ನೀನು ಒಳಕೋಣೆಯಲ್ಲಿ ಮಾತಾಡಿದ್ರು ಕೂಡ ಅವನಿಗೆ ಗೊತ್ತಾಗ್ಬಿಡುತ್ತೆ, ಅವನು ಹೋಗಿ ರಾಜಾಗೆ ಹೇಳ್ಬಿಡ್ತಾನೆ ಅಂತ ಹೇಳಿದಾಗ ಇವಾಗ ಇರುವಂತದ್ದು ನಿಜವಾದಂತ ಒಂದು ವಿಷಯ ಏನಂತಂದ್ರೆ, ಅವನು ಎಲ್ಲಿದ್ದಾನೆ ಅಂತ ಹೇಳಿದಾಗ ಅಲ್ಲೊಂದು ಊರ ಹೆಸರು ಬರ್ತದೆ ನೋಡಿ, ದೋತಾನ್ ಎಂಬುದ ಒಂದು ನಲ್ಲಿ ಇರ್ತಾನೆ ಅಂತ ಹೇಳ್ಬಿಟ್ಟು ಯಾರಿಗೆ ನ್ಯೂಸ್ ಬಂತಂತೆ, ಅರಾಮ್ಯರ ರಾಜಗೆ ಬಂತು. 6ನೇ ಅಧ್ಯಾಯ 13ನೇ ವಚನವನ್ನ ನೋಡೋಣ. ಅವನು ಎಲ್ಲಿರ್ತಾನೆಂದು ವಿಚಾರಿಸಿರಿ, ನಾನು ಅವನನ್ನು ತಿಳಿಸುತ್ತೇನೆ ಎಂದು ಹೇಳಿದನು. ಪ್ರವಾದಿಯು ದೋತಾನಿನಲ್ಲಿರುತ್ತಾನೆಂದು ತಿಳಿದುಕೊಂಡು ರಥಾಶ್ವ ಸಹಿತವಾದ ಮಹಾ ಸೈನ್ಯವನ್ನು ಅಲ್ಲಿಗೆ ಕಳುಹಿಸಿದನು.
ಸೈನ್ಯದವರು ರಾತ್ರಿಯಲ್ಲಿ ಆ ಪಟ್ಟಣವನ್ನು ಸಮೀಪಿಸಿ ಅದಕ್ಕೆ ಮುತ್ತಿಗೆ ಹಾಕಿದರು. ಓಕೆ, ಏನಂತೆ ನೋಡ್ರಿ, ಮಹಾ ಸೈನ್ಯವನ್ನ ದೋತಾನಿಗೆ ಕಳಿಸ್ತಾ ಇದ್ದಾನೆ. ಇವಾಗ ಪ್ರವಾದಿ ಎಲ್ಲಿದ್ದ ಅಂತ ಗೊತ್ತಾಗಿದ ತಕ್ಷಣನೇ ಆ ಒಂದು ಸ್ಥಳಕ್ಕೆ ಇವನೇನ್ ಮಾಡ್ತಾ ಇದ್ದಾನೆ, ಅರಾಮ್ಯರ ರಾಜ ಮಹಾ ಸೈನ್ಯವನ್ನ ದೋತಾನಿಗೆ ಕಳಿಸಿ ಆ ಪಟ್ಟಣವನ್ನ ಮುತ್ತಿಗೆ ಹಾಕಿಕೊಂಡ್ರು. ಹಲ್ಲೆಲೂಯ. ರಥಾಶ್ವಗಳವಾಗಿ ಮಹಾ ಸೈನ್ಯವನ್ನ ಯಾರನ್ನ ಹಿಡಿಯುವುದಕ್ಕಾಗಿ, ಎಲಿಷನ ಹಿಡಿಯುವುದಕ್ಕಾಗಿ ಎಲ್ಲಿಗೆ ಕಳಿಸ್ದ, ದೋತಾನಿಗೆ ಕಳಿಸ್ದ. ಆ ಊರನ್ನ ಏನ್ ಮಾಡಿದ್ರು, ಮುತ್ತಿಗೆ ಹಾಕಿದ್ರು. ಆದ್ರೆ ಅರ್ಥ ಮಾಡಿಕೊಳ್ಬೇಕು, ರಾತ್ರಿಯಲ್ಲಿ ಮುತ್ತಿಗೆ ಹಾಕಿದ್ದಾರೆ. ಬೆಳಿಗ್ಗೆ ಎಲಿಷನ ಸೇವಕನ ಎದ್ದು ನೋಡ್ತಾ ಇದ್ದಾನೆ, ಓ ಏನಾಯ್ತು, ಅರಾಮ್ಯರ ಸೈನ್ಯ ಈ ಊರನ್ನ ಮುತ್ತಿಗೆ ಹಾಕಿದೆ. ಯಾತಕ್ಕಾಗಿ? ಎಲಿಷನಿಗಾಗಿ. ಹಲ್ಲೆಲೂಯ. ಇಲ್ಲೇ ಇರುವಂಥದ್ದು ವಿಸ್ಮಯಕಾರಿಯಾದಂತ ಒಂದು ವಿಚಾರ, ದೇವರ ರಕ್ಷಣೆಯನ್ನ ತೋರಿಸುವಂತ ವಿಚಾರ ಏನು ಎಂಬುದಾಗಿ ನಾವು ಈ ಒಂದು ದಿನ, ಈ ಒಂದು ತಿಂಗಳು ದೇವರು ನಮ್ಮ ಕೂಡ ಮಾತಾಡುವಾಗ ಈ ಒಂದು ವಿಚಾರವನ್ನ ನಾವು ಗಮನವಿಟ್ಟು ಕೇಳಬೇಕು. ನೋಡ್ರಿ, ಯಾವಾಗ ಎಲಿಷನ ಸೇವಕನು ನೋಡ್ದ, ಅವನು ಗಾಬರಿ ಬಿದ್ಬಿಟ್ಟ. ಅವನು ಹೇಳ್ದ, ಓ ಏನಾಯ್ತು, ಇಷ್ಟು ಒಂದು ಮಹಾ ಸೈನ್ಯ ಬಂದಿದೆ, ರಥಾಶ್ವಗಳು ಬಂದಿದೆ. ಏನಕ್ಕೆ? ಎಲಿಷನನ್ನ ಹಿಡಿಯುವುದಕ್ಕಾಗಿ. ಒಂದು ಮನುಷ್ಯನನ್ನ, ಅದು ನಾರ್ಮಲ್ ಆಗಿರುವ ಮನುಷ್ಯ, ರಾಜ ಅಲ್ಲ. ಹಲ್ಲೆಲೂಯ. ರಾಜ ಆಗಿದ್ರೆ ಪ್ರೊಟೆಕ್ಷನ್ಗೆ ಆರ್ಮಿಗಳು ಇರ್ತಾ ಇತ್ತು. ಆದ್ರೆ ಈ ವ್ಯಕ್ತಿಗೆ ಯಾರು ಬರ್ತಾರೆ? ಹಲ್ಲೆಲೂಯ. ಆದ್ರೆ ಈ ವ್ಯಕ್ತಿಗೋಸ್ಕರ ಪರಲೋಕದಿಂದ ದೇವರು ರಥಾಶ್ವಗಳನ್ನ ಕಳಿಸಿದ್ರು. ಈ ದಿನ ನನ್ನ ನಿನ್ನ ಪರಿಸ್ಥಿತಿ ಏನೇ ಇರಬಹುದು, ನನಗಾಗಿ ನಿನಗಾಗಿ ರಥಾಶ್ವಗಳನ್ನ ದೇವರು ಎಳೆಯ ಮಾಡಿದ್ದಾನೆ. ಹಲ್ಲೆಲೂಯ. ದೇವರು ಯಾಕೆ ಈ ವಾಕ್ಯವನ್ನ ಕೊಡ್ತಾ ಇದ್ದಾರೆ ಅಂತ ಹೇಳುವಾಗ ನಾವು ಅರ್ಥ ಮಾಡ್ಕೊಳ್ಬೇಕು. ದೇವರು ನಮ್ಗೆ ತಿಳಿಸ್ತಾ ಇರುವುದು ಏನಂತಂದ್ರೆ, ಆ ದಿನ ಎಲಿಷನ ರಕ್ಷಣೆಗಾಗಿ ರಥಾಶ್ವಗಳು ಇಳಿದಿತ್ತು. ಈ ದಿನ ನನ್ನ ನಿನ್ನ ರಕ್ಷಣೆಗಾಗಿ, ನನ್ನ ನಿನ್ನ ಜೀವಿತಕ್ಕಾಗಿ, ನನ್ನ ನಿನ್ನ ಮೇಲಿಗಾಗಿ, ನನ್ನ ನಿನ್ನ ಆಶೀರ್ವಾದಕ್ಕಾಗಿ, ನನ್ನ ನಿನ್ನ ಬಿಡುಗಡೆಗಾಗಿ ದೇವರು ರಥಾಶ್ವಗಳನ್ನ ಇಳಿಸ್ತಾ ಇದ್ದಾರೆ ನಮ್ಮ ಜೀವಿತಗಳಲ್ಲಿ. ಹಲ್ಲೆಲೂಯ. ಮುಂದೆ ವಾಕ್ಯವನ್ನು ಓದ್ಕೊಳ್ಳೋಣ, 16ನೇ ವಚನದಿಂದ. ಆಗ ಎಲೀಷನು ಅವನಿಗೆ, ಹೆದರಬೇಡ, ಅವರ ಕಡೆಗಿರುವವರಿಗಿಂತಲೂ ನಮ್ಮ ಕಡೆಯಲ್ಲಿರುವವರು ಹೆಚ್ಚಾಗಿದ್ದಾರೆ. ಆಮೆನ್. ಹಲ್ಲೆಲೂಯ. ಎಲೀಷನು ಏನ್ ಹೇಳ್ತಾ ಇದ್ದಾನೆ? ಹೆದರಬೇಡ, ಅವರ ಕಡೆ ಇರುವಂತವರಿಗಿಂತ ನಮ್ಮ ಕಡೆ ಇರುವಂತವರು ಹೆಚ್ಚಿನವರು. ಹಲ್ಲೆಲೂಯ. ಹೆಚ್ಚಿನವರಾಗಿದ್ದಾರೆ ಅಂತ ಹೇಳಿದ ತಕ್ಷಣನೇ ಇಲ್ಲಿ ಇಮಿಡಿಯೇಟ್ ಆಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ವಿಷಯ ಏನಿದೆ ನೋಡ್ರಿ. ಮುಂದೆ ವಾಕ್ಯ ಕಂಟಿನ್ಯೂ ಮಾಡೋಣ. ಯೆಹೋವನು ಅವನ ಕಣ್ಣುಗಳನ್ನು ತೆರೆದನು. ಆಗ ಎಲೀಷನ ರಕ್ಷಣೆಗಾಗಿ ಸುತ್ತಣ ಗುಡ್ಡಗಳಲ್ಲಿ ಬಂದು ನಿಂತಿದ್ದ ಅಗ್ನಿಮಯವಾದ ರಥಾಶ್ವಗಳು ಆ ಸೇವಕರಿಗೆ ಕಂಡವು. ಆಮೆನ್. ಹಲ್ಲೆಲೂಯ. ಇಲ್ಲಿ ನೋಡ್ರಿ, ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ಯಾರ್ಯಾರಿದ್ರು? ಎಲೀಷ ಸೇವಕ ಅಕ್ಕಪಕ್ಕ ಇದ್ರು. ಮತ್ತೆ ಬೇರೆ ಯಾರಿದ್ರು? ಬೆಟ್ಟಗಳಲ್ಲಿ ಅರಾಮ್ಯರ ಮಹಾ ಸೈನ್ಯವಿತ್ತು. ಆ ದೇತೋನ್ ಎಂಬುವಂತ ಊರಿನಲ್ಲಿ ಒಂದು ರಾತ್ರಿಯಲ್ಲಿ ಯಾರು ಉಳ್ಕೊಂಡ್ರು? ಎಲೀಷ ಸೇವಕ ಉಳ್ಕೊಂಡ್ರು. ಇಲ್ಲಿ ಇದ್ದಂಥದ್ದು, ಇವಾಗ ಎಲೀಷ ಸೇವಕ ಕಾನ್ವರ್ಸೇಷನ್ ಮಾತಾಡ್ತಾ ಇದ್ದಾರೆ. ಅವ್ ಮಹಾ ಸೇವಕ ಬಂದು ಹೇಳ್ತಾ ಇದ್ದಾನೆ, ಅಯ್ಯೋ ನಮ್ಮನ್ನ ಹಿಡ್ಕೊಳ್ಳೋದಕ್ಕೆ ಮಹಾ ಸೈನ್ಯ ಬಂದ್ಬಿಟ್ಟಿದೆ, ಅರಾಮ್ಯರ ಸೈನ್ಯ ಅಂತ ಹೇಳ್ತಾ ಇದ್ದಾನೆ. ಎಲೀಷ ಏನ್ ಹೇಳ್ತಾ ಇದ್ದಾನೆ? ಹೆದರಬೇಡ, ಅವ್ರ ಹತ್ರ ಇರೋರ್ಗಿಂತ ನಮ್ಮ ಹತ್ರ ಇರೋರು ಹೆಚ್ಚಿನವರು. ಹಲ್ಲೆಲೂಯ. ಯಾರ್ಯಾರಿದ್ದಾರೆ ಇವಾಗ ಇಲ್ಲಿ? ದೇವದೂತರು ಇದ್ದಾರೆ. ಇನ್ನ ನೋಡಿಲ್ಲ ಎಲೀಷನ ಸೇವಕ ಇನ್ನ ನೋಡ್ಲಿಲ್ಲ. ಓಕೆನಾ? ಅದಕ್ಕಿಂತ ಮುಂಚೆನೆ ಎಲೀಷನ ಹತ್ರ ಬಂದು ಹೇಳ್ದ. ಏನಂತ ಹೇಳ್ದ? ಮಹಾ ಸೈನ್ಯ ಬಂದಿದೆ. ಓಕೆ, ನಾನು ಪ್ರೆಸ್ ಮಾಡ್ತಾ ಇರುವಂತ ಸಂಗತಿನ ನೀವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಎಲೀಷ ಏನ್ ಹೇಳ್ತಾ ಇದ್ದಾನೆ? ಅವ್ರ ಹತ್ರ ಇರೋರ್ಗಿಂತ ನಮ್ಮ ಹತ್ರ ಇರೋರು ಜಾಸ್ತಿ, ಹೆಚ್ಚಿನವರು ಅಂತ ಹೇಳಿದ ಒಡನೆ ಯಾರ್ಯಾರಿದ್ರು ಇಲ್ಲಿ? ಇತ್ತು ಇನ್ನ ಕಾಣಿಸ್ಲಿಲ್ಲ ಅವನ್ಗೆ. ಕಾಣಿಸಲ್ಗಿಂತ ಮುಂಚೆ ಏನೋ ಒಂದು ನಡೀತು. ವಾಕ್ಯ ಓದ್ರಿ, ಕ್ಲೀನ್ ಆಗೋದ್ರಿ. 17ನೇ ವಚನ ಸ್ಟಾರ್ಟಿಂಗ್ ಹೋಗ್ತೀರಾ? ಯಾರಿದ್ರು ಅಲ್ಲಿ? ವಾವ್. ಈ ಥಿಂಗ್ಸ್ ನಾವು ಅರ್ಥ ಮಾಡ್ಕೊಳ್ಬೇಕು. ಎಲೀಷ ಸೇವಕ ಮಾತ್ರ ಅಲ್ಲ, ಅಲ್ಲಿ ಇದ್ದಿದ್ದು ಯೆಹೋವನು. ಹಲ್ಲೆಲೂಯ.
ಆ ಟೈಮ್ನಲ್ಲಿ ಇಸ್ರಾಯೇಲರ ಒಂದು ಟೈಮ್ನಲ್ಲಿ ಯೆಹೋವನ ಹೆಸರು ಹೇಳುವುದಕ್ಕೆ ಜನರು ಭಯ ಪಡ್ತಾರೆ. ಯೆಹೋವನ ಹೆಸರು ಹೇಳುವುದಕ್ಕೆ ತಮ್ಮನ್ನ ತಾವು ಕ್ಲೀನ್ ಮಾಡ್ಕೊಳ್ತಾರೆ, ತಮ್ಮನ್ನ ತಾವು ಶುದ್ಧ ಇಟ್ಕೊಂಡು ಆಮೇಲೆ ಅವ್ರ ಬಾಯಿಂದ ಗಡಗಡ ನಡುಗುತ್ತಾ ಹೇಳ್ತಾರೆ ಯಾಹ್ವೇ ಅಂತ. ಯಾಹ್ವೇ ಅವನೇ ಎಲೀಷಾ ಹೇಳ್ತಾರೆ ಯೆಹೋವನೇ ಫ್ರೆಂಡಾ, ಎಲೀಷಾಗೆ ಫ್ರೆಂಡಾ ದೇವ್ರು. ಆ ಒಂದು ಕನೆಕ್ಷನ್ ಇಟ್ಕೊಂಡಿದ್ದ ಎಲೀಷಾ ದೇವರ ಜೊತೆಗೆ. ಹಾಲೆಲೂಯ. ಇರು, ನಾನು ಹೋಗಿ ಪ್ರಾರ್ಥನೆ ಮಾಡಿ ಬರ್ತೇನೆ, ನಾನು ನಿನ್ ಕಣ್ಣಿನ ಮೇಲೆ ಕಣ್ಣಿನ ಮೇಲೆ ಕೈಗಳು ನೀಡ್ತೇನೆ, ಬಹಳಷ್ಟು ಪ್ರಾರ್ಥನೆ ಮಾಡ್ತೇನೆ, ಉಪವಾಸ ಪ್ರಾರ್ಥನೆ ಮಾಡ್ತಾನೆ, 40 days ಪ್ರೇಯರ್ ಮಾಡಲ್ಲ ಅಂತ ಹೇಳಿ ಎಲ್ಲ ಏನಾದ್ರು ಮಾಡೋಣ, ಎಲ್ಲ ಏನು ಮಾಡಿ ಯೆಹೋವನೇ ಅವನ ಕಣ್ಣು ತೆರಿ. ಒಂದು ಮಾತು ಎಲೀಷಾಗೆ ಗೊತ್ತು, ನಾನಿಲ್ಲ, ನನ್ನ ಸೇವಕ ಮಾತ್ರ ಇಲ್ಲ, ಅಗ್ನಿಮಯದ ರಥಗಳು ಅಲ್ಲ, ಅರಾಮ್ಯರ ಸೈನ್ಯವಲ್ಲ, ಇಲ್ಲಿರುವುದು ಯೆಹೋವನು. ಹಾಲೆಲೂಯ. ಯಾವಾಗ ಈ ಕಾನ್ಫಿಡೆನ್ಸ್ ನಮ್ಮ ಒಳಗಡೆ ಬರ್ತದೆ, ಅಗ್ನಿಮಯ ರಥಗಳು ನಿಮ್ಮ ಜೀವಿತದಲ್ಲಿ ಇರ್ತದೆ. ಹಾಲೆಲೂಯ, ಹಾಲೆಲೂಯ. ಅವನು ಹೇಳ್ತಾನೆ ಯೆಹೋವನೇ ಇವನ ಕಣ್ಣನ್ನ ತೆರಿ ಅಂತ. ಹಾಲೆಲೂಯ. ಅವನ ಕಣ್ಣು ದೇವರು ತೆರೆದ್ರು. ಹಾಲೆಲೂಯ. ಈಗ ಅವನು ಯಾವಾಗ ಕಣ್ಣನ್ನ ತೆರೆದು ನೋಡಿದ, ಅವನು ಹೇಳಿಲ್ಲ ನಾನ್ ನಿನ್ ಕಣ್ಗಳನ್ನ ತೆರಿತೇನೆ ನೀನ್ ನೋಡು ಅಂತ. ಯೆಹೋವನೇ ಇವನ ಕಣ್ಣನ್ನ ತೆರಿ. ಯಾವ್ಯಾವ ವಿಷಯದಲ್ಲಿ ಯಾವಾಗ ಯಾವ ತರ ಪ್ರಾರ್ಥನೆ ಮಾಡ್ಬೇಕು ಅಂತ ಹೇಳಿ ಒಂದು ಆತ್ಮಿಕದಲ್ಲಿ ಜೀವಿಸುವಂತ ವ್ಯಕ್ತಿಗೆ ಪ್ರತಿ ಸಮಯದಲ್ಲಿ ಗೊತ್ತಿರ್ತದೆ. ಹಾಲೆಲೂಯ. ನಮ್ಗೆ ಕಷ್ಟ ಬಂದಾಗ ನಾವೇನ್ ಮಾಡ್ತೇವೆ, ಆ ಕಷ್ಟಗಳಿಗೆ ಇನ್ನ ಕಷ್ಟಗಳನ್ನ ನಾವು ಜೋಡಿಸ್ತಾ ಹೋಗ್ತೇವೆ ಹೊರತು ಆ ಕಷ್ಟಗಳಲ್ಲಿ ಯೆಹೋವನೇ ಈ ಕಷ್ಟವನ್ನ ನೋಡಿಕೋ, ಯೆಹೋವನೇ ಈ ಪರಿಸ್ಥಿತಿಯಿಂದ ಬಿಡುಗಡೆ ಮಾಡು, ಯೆಹೋವನೇ ಇದ್ರಲ್ಲಿ ನನಗೆ ಒಂದು ಮೇಲನ್ನ ಉಂಟು ಮಾಡು, ಜಯವನ್ನ ಕೊಡು, ಈ ಪರಿಸ್ಥಿತಿಯಿಂದ ಬಿಡುಗಡೆ ಮಾಡು. ಇಮಿಡಿಯೇಟ್ ಆಗಿ ನಾವು ಹೇಳಲ್ಲ. ಹಾಲೆಲೂಯ. ಎಲೀಷನು ಮಾಡಿದ್ದು ಯೆಹೋವನೇ ಇವನ ಕಣ್ಣುಗಳನ್ನು ತೆರೆಯುವಂತೆ ಮಾಡು. ಇಲ್ಲಿ ಎಲೀಷ ಮಾತ್ರ ಅಲ್ಲ, ಸೇವಕ ಮಾತ್ರ ಅಲ್ಲ, ಯೆಹೋವನು ಇದ್ದಾನೆ. ಹಾಲೆಲೂಯ. ಯಾಕೆ? ಎಲೀಷನ ರಕ್ಷಣೆಗಾಗಿ ರಥಾಶ್ವಗಳು ಬಂತು, ಅಗ್ನಿಮಯವಾದ ರಥಾಶ್ವಗಳು ಯಾಕೆ ಬಂತು? ಎಲೀಷನಿಗೆ ಹೇಗೆ ಗೊತ್ತಾಯಿತು ಅಗ್ನಿಮಯವಾದ ರಥಗಳು ಇದೆ ಅಂತ? ಸೇವಕನು ನೋಡುವುದಕ್ಕಿಂತ ಮುಂಚೆ ಎಲೀಷನು ಯಾವಾಗ ನೋಡಿದ್ದ? ಎಲೀಷನಿಗೆ ಗೊತ್ತಾಯ್ತಾ ಈ ರಾತ್ರಿಯಲ್ಲಿ ಯಾರು ಬರ್ತಾ ಇದ್ದಾರೆ, ಅರಾಮ್ಯರ ಸೈನ್ಯದವರು ಬಂದು ನಮ್ಮನ್ನ ಹಿಡ್ಕೊಳ್ತಾರೆ, ಎಲ್ಲಿ ಬೇಕಾದ್ರೂ ಹಿಡ್ಕೊಳ್ಬಹುದು, ಒಂದಿನ ನನಗೆ ತೊಂದರೆ ಆಗ್ಬೋದು, ಯಾಕಪ್ಪ ನಾನು ಇಸ್ರಾಯೇಲ್ ರಾಜ್ಯ ಸುದ್ದಿಗೆ ಹೋಗ್ಲಿ ಅಂತ ಎಲೀಷನು ಬಿಟ್ನ? ಇಲ್ಲ. ಪ್ರತಿ ಒಂದೊಂದು ಇಸ್ರಾಯೇಲರು ಎಲೀಷನ ಜವಾಬ್ದಾರಿ, ರಾಜ ಎಲೀಷನ ಜವಾಬ್ದಾರಿಯಾಗಿತ್ತು. ಈ ದಿನ ನಾವು ಕೂಡ ಒಂದು ಪ್ರವಾದಿಗಳಾಗಿ ಜೀವಿಸುವಾಗ ಇಡೀ ನಮ್ಮ ಕುಟುಂಬ, ನಮಗೆ ಸಂಬಂಧ ಪಡುವಂತವರು ನಮ್ಮ ಜವಾಬ್ದಾರಿಯಾಗಿದ್ದಾರೆ. ಹಾಲೆಲೂಯ. ಎಲೀಷನಿಗೆ ಅವರು ಬರೋದು ಎಲ್ಲವೂ ಕೂಡ ಒಂದು ಕಡೆಯಿಂದ ಗೊತ್ತಿತ್ತು ಅಂತ ಅರ್ಥ ಮಾಡಿಕೊಂಡ್ರು ಕೂಡ ಎಲೀಷನಿಗೆ ಒಂದು ಗೊತ್ತಿತ್ತು, ನನ್ನ ದೇವರು ನನ್ನ ರಕ್ಷಣೆ ಮಾಡುವಂತ ದೇವರಾಗಿದ್ದಾರೆ, ಅವರ ಕಡೆ ಇರುವುದಕ್ಕಿಂತ ನಮ್ಮ ಕಡೆ ಇರುವಂತವರೇ ಹೆಚ್ಚಿನವರು ಅಂತ ಹೇಳಿ. ಹಾಲೆಲೂಯ. ಹೇಗೆ ಕಾಂಟ್ಯಾಕ್ಟ್ ಆಯ್ತು ಈ ಒಂದು ಅಗ್ನಿಮಯವಾದ ರಥಗಳ ಒಡನೆ ಅಂತ ಹೇಳಿ ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಈಗ ಅರ್ಥ ಮಾಡ್ಕೊಳ್ಬೇಕು. ಎಲೀಷನ ಒಂದು ಏನಂತ ಹೇಳ್ಬೋದು, ಒಂದು ಲೀಡರ್, ಒಂದು ಟೀಚರ್ ಯಾರಾಗಿದ್ರು? ಎಲಿಯಾ ಆದ್ಮೇಲೆ ಎಲೀಷಾ. ಇವಾಗ ಈ ಎಲೀಷಾಗೆ ಇನ್ನ ಆ ಒಂದು ಏನಂತ ಹೇಳ್ಬಿಟ್ಟು ಫುಲ್ ಅಥಾರಿಟಿ ಬರಲ್ಗಿಂತ ಮುಂಚೆ ಯಾರಿದ್ರು ಅಂತಂದ್ರೆ ಎಲಿಯಾ ಇದ್ದಿದ್ದು. ಎಲಿಯಾ ಹೇಗೆ ಮೇಲೆ ಹೋಗಿದ್ದು? ಬೆಂಕಿಯ ರಥದಲ್ಲಿ ಮೇಲೆ ಹೋದಂತ ಎಲಿಯಾ ಏನನ್ನ ಹೇಳ್ದ? ನೀನು ನನ್ನನ್ನ ನೋಡ್ತಾ ಇದೇ ಇದ್ರೆ ನೀನು ಕೇಳಿದ್ದನ್ನ ಪಡೆದುಕೊಳ್ತೀಯ. ಏನನ್ನ ಕೇಳ್ದ ಎಲೀಷಾ? 2ರಷ್ಟು ನಿನ್ನ ಆತ್ಮದಲ್ಲಿ ನನಗೆ 2ರಷ್ಟು ಪಾಲ್ ಬೇಕು. ಇವಾಗ ಎಲಿಯಾ ಹೋಗುವಂತ ಟೈಮ್ ಬಂದಿದೆ. ಎಲಿಯಾ ಹೋಗೋದು ಎಲ್ಲಾ ಪ್ರವಾದಿಗಳಿಗೆ ಗೊತ್ತಿತ್ತು, ಪ್ರವಾದಿ ಮಂಡಲದವ್ರಿಗೆ ಗೊತ್ತಿತ್ತು. ಬೆತೆಲ್ಗೆ ಹೋಗ್ತಾನೆ, ಜೆರಿಕೋಗೆ ಹೋಗ್ತಾನೆ, ಯೋರ್ದಾನ್ಗೆ ಹೋಗ್ತಾನೆ, ಮತ್ತೆ ಎಲ್ಲೇ ಹೋದ್ರೂ ಕೂಡ ಎಲೀಷಾ ಏನ್ ಮಾಡಲ್ಲ, ಎಲಿಯನ ಬಿಡೋದಿಲ್ಲ. ಅಲ್ಲ, ನಾನ್ ಬಿಡೋದಿಲ್ಲ, ನಾನ್ ಬಿಡೋದಿಲ್ಲ. ಹಿಂದೆನೆ ಹೋಗಿ ದೇವರು ನೋಡಿದ್ರು ಎಲಿಯನ ಯಾಕೋ ಬಿಡೈತಾರ ಇಲ್ಲ ಅಂತ ಜೋರ ಸುಂಟ್ರಗಳಿಗೆ ಬರೋ ತರ ಮಾಡಿ ಅವ್ರಿಬ್ರನ್ನ ದೂರ ಮಾಡಿ ಅಗ್ನಿಮಯ ರಥಗಳು ಬಂದು ಎಲೀಷನ ತಗೊಂಡು ಹೋಗ್ಬಿಡ್ತು. ಅದಕ್ಕಿಂತ ಮುಂಚೆ ಎಲೀಷಾ ಕೇಳ್ದ, ಯಾಕ ನಿನ್ ಏನ್ ಬೇಕು, ನಾನು ಹಿಂದೆನೆ ಬರ್ತಾ ಇದೆಯಾ ಅಂತ ಹೇಳಿದಾಗ, ನಿನ್ನ ಆತ್ಮದಲ್ಲಿ ನನಗೆ 2ರಷ್ಟು ಪಾಲ್ ಕೊಡುತ್ತೆ. ಯಾರು ಹೇಳ್ತೀವಿ, ಇಷ್ಟು ದೊಡ್ಡ ವಿಷಯ ಕೇಳ್ತಾ ಇದ್ದಾನೆ ಈ ವ್ಯಕ್ತಿ. ಯಾರು ಗೊತ್ತಾ? ಎಲಿಯಾ ಆಕಾಶದಿಂದ ಬೆಂಕಿಯನ್ನ ಬರಮಾಡಿದ್ದು, ಮಳೆಯನ್ನ ನಿಲ್ಸಿದಂತ ವ್ಯಕ್ತಿ, ಮತ್ತು ಆಕಾಶದಿಂದ ಬೆಂಕಿಯನ್ನ ಸುರಿಸಿ 50 ಜನನ ಸಾಯಿಸ್ಬಿಟ್ಟಂತ ವ್ಯಕ್ತಿ. ಇವಂದ್ರೆ ಸೋಲ್ಜರ್ಸ್ನ. ಈ ವ್ಯಕ್ತಿ ಎಂತ ಒಂದು ಭಯಂಕರವಾದಂತ ಒಂದು ವ್ಯಕ್ತಿ ಎಲಿಯಾ. ಮತ್ತು ಯಾರ ಕಡೆಗೂ ಕೂಡ ಸಿಕ್ಕೋದಿಲ್ಲ, ಕೈಗೂ ಸಿಕ್ಕೋದಿಲ್ಲ, ಎಲ್ಲೂ ಸಿಕ್ಕೋದಿಲ್ಲ ಈ ವ್ಯಕ್ತಿ. ಯಾರು? ಎಲಿಯಾ. ಈ ಎಲಿಯಾನನ್ನ ಏನ್ ಮಾಡ್ಬೇಕಂತೆ? ಇವಾಗ
ಹೋಗುವಾಗ ಅಂಥದ್ದು 2ರಷ್ಟು ಬೇಕು ಅಂತ ಕೇಳ್ತಾ ಇದ್ದಾರೆ. ಎಲಿಯ ಏನ್ ಬೇಕು? ವಾವ್, ಇಷ್ಟು ಚೆನ್ನಾಗಿ ಕೇಳ್ಕೊಂಡು ಎಲಿ ಹೇಳ್ತಾನೆ, ಏನ್ ದುರ್ಬಲವಾಗಿರೋದನ್ನ ಕೇಳ್ತಾ ಇದೆಯಾ? ನನ್ನ ಹತ್ರ ಇರೋದನ್ನ ನೀನ್ ಕೇಳ್ತಾ ಇದೆಯಲ್ಲ. ಹಾಲೆಲೂಯ. ದೇವ್ರ ಹತ್ರ ಇರೋದನ್ನ ಕೇಳು. ಹಾಲೆಲೂಯ. ಯಾವಾಗ ಅಗ್ನಿಮಯವಾದ ರಥದಲ್ಲಿ ಎಲಿಯನು ಮೇಲೆ ಹೋಗ್ತಾನೆ, ಆ ರಥ ಮೇಲೆಗೆ ಹೋಗ್ಲಿಲ್ಲ. ರಥಾಶ್ವಗಳು ಎಲಿಯೇಷನ್ ರಕ್ಷಣೆಗಾಗಿ ಇಳಿದು ಬಂದಿದೆ. ಹಾಲೆಲೂಯ. ಈಗ ಅರ್ಥ ಮಾಡ್ಕೊಳ್ರಿ, ಯಾವಾಗ ಯೇಸು ಸ್ವಾಮಿ ಪರಲೋಕಕ್ಕೆ ಹೋದ್ರು ನಾವು ಅನ್ಕೊಳ್ತೇವೆ, ಓ ಯೇಸು ಸ್ವಾಮಿ ಪರಲೋಕಕ್ಕೆ ಹೋದ್ರು, ಬರೋವರೆಗೂ ನಾವು ಕಾಯ್ತಾ ಇರ್ಬೇಕು, ಸಿದ್ಧರಾಗಿರ್ಬೇಕು. 100% ಕರೆಕ್ಟ್. ಆದ್ರೆ ನಮ್ಮ ರಕ್ಷಣೆಗಾಗಿ ದೇವರು ರಥಾಶ್ವಗಳನ್ನ, ಪವಿತ್ರ ಆತ್ಮ ಅಗ್ನಿಯನ್ನ ಇಳಿಸ್ಬಿಟ್ಟಿದ್ದಾರೆ ಭೂಮಿ ಮೇಲೆ. ಹಾಲೆಲೂಯ, ಹಾಲೆಲೂಯ. ಪಂಚಶತಮಾನ ದಿನದಲ್ಲಿ ದೇವರು ಪವಿತ್ರ ಆತ್ಮನ ಬೆಂಕಿಯನ್ನ ಈ ಭೂಮಿ ಮೇಲೆ ಇಳಿಸಿದ್ದಾರೆ. ಪ್ರತಿಯೊಂದು ವಿಶ್ವಾಸಿಗಳು ಆತ್ಮದಿಂದ ತುಂಬಿಸಲ್ಪಡಬೇಕು, ಆತ್ಮದಿಂದ ಮಾತಾಡಬೇಕು, ಆತ್ಮದಿಂದ ಪ್ರಾರ್ಥಿಸಬೇಕು, ಆತ್ಮದಿಂದ ಜೀವಿಸಬೇಕು. ಅವಾಗ ದೇವರು ಎಲಿಷನ ಸೇವಕನ ಪಕ್ಕದಲ್ಲಿ ಈ ದೇವರು ಯೆಹೋವನು ಇದ್ರು. ಇವತ್ತು ಯೆಹೋವನು ಹೊರಗಡೆ ಇಲ್ಲ, ಒಳಗಡೆ ಇದ್ದಾರೆ. ಹಾಲೆಲೂಯ. ಈಗ ನಮ್ಗೆ ಇರುವಂತದ್ದು ಪವಿತ್ರಾತ್ಮನ ಅಗ್ನಿ. ಹಾಲೆಲೂಯ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 29ನೇ ವಚನ ಏನ್ ಹೇಳ್ತದೆ ನೋಡೋಣ. ಯಾಕೆಂದರೆ ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. ಆಮೇನ್. ಹಾಲೆಲೂಯ. ಕಡೆಯಲ್ಲಿ ಏನ್ ಹೇಳ್ತದಂದ್ರೆ, ಯಾಕೆಂದರೆ ನಮ್ಮ ದೇವರು ದಹಿಸುವ ಅಗ್ನಿ. ಅದಕ್ಕೆ ಅಗ್ನಿಮಯವಾದ ರಥಗಳು. ಹಾಲೆಲೂಯ. ನಮ್ ದೇವರೇ ಅಗ್ನಿ. ಹಾಲೆಲೂಯ. ಇವಾಗ ಅರ್ಥ ಮಾಡ್ಕೊಳ್ರಿ, ದೇವರು ಅಗ್ನಿ ಆದ್ರೆ ನಾನು, ಹಾಲೆಲೂಯ, ನಾವ್ ಯಾರಾಗಿದ್ದೇವೆ? ಕೀರ್ತನೆಗಳು 104ನೇ ಅಧ್ಯಾಯ 4ನೇ ವಚನ. ಗಾಳಿಗಳನ್ನು ನಿನ್ನ ದೂತರನ್ನಾಗಿಯೂ ಅಗ್ನಿಜ್ವಾಲೆಯನ್ನು ಸೇವಕರನ್ನಾಗಿಯೂ ಮಾಡಿಕೊಳ್ಳುತ್ತಿ. ಆಮೇನ್. ಹಾಲೆಲೂಯ. ದೇವರು ಗಾಳಿಯನ್ನ ದೂತರನ್ನಾಗಿ ಮಾಡಿಕೊಳ್ತಾರೆ, ಸೇವಕರನ್ನ ಏನಾಗಿ ಮಾಡ್ತಾರೆ ಅಂತೆ? ಅಗ್ನಿಯಾಗಿ ಮಾಡ್ತಾರೆ. ವಾವ್, ಅಗ್ನಿ ಜ್ವಾಲೆ. ಏನ ಪವಿತ್ರಾತ್ಮನು ಜ್ವಾಲೆಯಾಗಿ ಪ್ರತಿಯೊಬ್ಬರದ ಮೇಲೆ ಪಂಚಶತಮಾನ ದಿನದಲ್ಲಿ ಇಳಿದಿರುವಾಗ ಪ್ರತಿಯೊಂದೊಂದು ವ್ಯಕ್ತಿ ಈಗ ಅಗ್ನಿ ಆಗಿದ್ದಾರೆ. ಹಾಲೆಲೂಯ, ಹಾಲೆಲೂಯ. ಈಗ ನಾವೇನಾಗಿದ್ದೇವೆ ಅಂತ? ಅಗ್ನಿ ಆಗಿದ್ದೇವೆ. ಈಗ ದಿನ ಅಗ್ನಿಯ ರಥಗಳು ದೇವರು ಯಾಕೆ ಮಾತಾಡ್ತಾ ಇದ್ದಾರೆ ಅಂತಂದ್ರೆ, ನಾವು ನಮ್ಮ ರಕ್ಷಣೆಗಾಗಿ ದೇವರು ಹೆಚ್ಚಾದ ಅಗ್ನಿಯನ್ನ ಈ ಒಂದು ತಿಂಗಳಿನಲ್ಲಿ ಕಳಿಸುವಾಗ ಯಾವ ವಿಚಾರದಲ್ಲಿ ಅರಾಮ್ಯರಂತೆ ನಮ್ಮನ್ನು ಸುತ್ತುಕೊಂಡಿರುವಂತ ಕಷ್ಟಗಳು, ವಿಚಾರಗಳು, ಏನೇನ್ ವಿಷಯಗಳು ಇದೆ ಅದಕ್ಕಿಂತ ಹೆಚ್ಚಿನದಾಗಿದೆ ನಮ್ಮ ಸಂಗಡ ಇರುವಂತಹ ಒಂದು ದೇವರ ಸೈನ್ಯ. ಹಾಲೆಲೂಯ. ಎಲಿಷ ರಕ್ಷಣೆಗಾಗಿ ಇಳಿದು ಬಂದಿತ್ತು ಅಂತ ದೇವರ ವಾಕ್ಯ ನಾವು ನೋಡುವಾಗ 2ನೇ ಅರಸುಗಳು 6ನೇ ಅಧ್ಯಾಯ 17ನೇ ವಚನದ ಒಂದು ಸಾರಿ ವಾಕ್ಯವನ್ನು ಓದಿಕೊಳ್ಳೋಣ. ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ ಎಂದು ಪ್ರಾರ್ಥಿಸಲು ಯೆಹೋವನು ಅವನ ಕಣ್ಣುಗಳನ್ನು ತೆರೆದನು. ಆಗ ಎಲೀಷನ ರಕ್ಷಣೆಗಾಗಿ ಸುತ್ತಣ ಗುಡ್ಡಗಳಲ್ಲಿ ಬಂದು ನಿಂತಿದ್ದ ಅಗ್ನಿಮಯವಾದ ರಥಾಶ್ವಗಳು ಆ ಸೇವಕನಿಗೆ ಕಂಡವು. ಓಕೆ, ಏನಂತೆ? ಎಲೀಷನ ರಕ್ಷಣೆಗಾಗಿ. ಏನಂತ ಹೇಳ್ರಿ? ಯಾರ ರಕ್ಷಣೆಗಾಗಿ? ಯಾರ ರಕ್ಷಣೆಗಾಗಿ? ಈಗ ಅಲ್ಲಿ ಆ ಹೆಸರನ್ನ ತೆಗೆದು ನಮ್ಮ ಹೆಸರು ಕೊಟ್ರೆ, ನಮ್ಮ ರಕ್ಷಣೆಗಾಗಿ ದೇವರು ರಥಾಶ್ವಗಳನ್ನ ಕಳುಹಿಸಿದ್ದಾರೆ. ಹಾಲೆಲೂಯ. ಅಗ್ನಿಮಯವಾದ ರಥಾಶ್ವಗಳನ್ನ ನಮ್ಮ ಜೀವಿತದಲ್ಲಿ ದೇವರು ಪರಲೋಕದಿಂದ ಬಿಡುಗಡೆಯನ್ನ ಮಾಡಿದ್ದಾರೆ. ಹೆಚ್ಚಾದ ಅಗ್ನಿಯನ್ನ ದೇವರು ನಮ್ಮ ಜೀವಿತದಲ್ಲಿ ಬಿಡುಗಡೆಯನ್ನ ಮಾಡಿದ್ದಾರೆ. ಹೆಚ್ಚಾದ ಸೈನ್ಯ ಬಲವನ್ನ ದೇವರು ನಮ್ಮ ಜೀವಿತದಲ್ಲಿ ಬಿಡುಗಡೆಯನ್ನ ಮಾಡಿದ್ದಾರೆ. ಹಾಲೆಲೂಯ, ಹಾಲೆಲೂಯ. ಈಗ ನೆನೆಸಿಕೊಳ್ಳ್ರಿ, ಯೋಚನೆ ಮಾಡ್ರಿ, ಎಲೀಷನಿಗೆ ಕಾಣಿಸಿದಂಥದ್ದು ಅಗ್ನಿಮಯವಾದ ರಥಾಶ್ವಗಳು, ಮಹಾ ಸೈನ್ಯ. ಯಾರಿಗಿಂತ ಹೆಚ್ಚಾಗಿ ಅಂತೆ? ಅರಾಮ್ಯರಿಗಿಂತ ಹೆಚ್ಚಾಗಿತ್ತು. ಈಗ ಅರ್ಥ ಮಾಡಿಕೊಳ್ಳ್ರಿ, ಯೇಸು ಸ್ವಾಮಿಯನ್ನ ಗೆತ್ಸೆಮನೆಯಲ್ಲಿ ಹಿಡಿದುಕೊಳ್ಳಕ್ಕೆ ಬಂದಿರುವಂತ ಜನರಿಗೆ ಯೇಸು ಸ್ವಾಮಿ ಏನ್ ಹೇಳ್ತಾರೆ? ನಾನು ಪ್ರಾರ್ಥಿಸಿದರೆ ನನ್ನ ತಂದೆ ದೂತರ ದಂಡಿ ಇಳಿಸುವುದಿಲ್ಲವಾ? ಒಂದು ಸೆಕೆಂಡ್ ಅಲ್ಲಿ ನಾಶ ಮಾಡಿಬಿಡ್ತಾರೆ. ದೂತರ ದಂಡು ಭೂಮಿಗೆ ಬಂದು ಯೇಸು ಸ್ವಾಮಿನ ಪ್ರೊಟೆಕ್ಟ್ ಮಾಡುವುದಕ್ಕೆ ನಿಂತ್ರೆ, ಅಲ್ಲಿರುವಂತ ಮಹಾಯಾಜಕರು ಯಾರು ಯೇಸು ಸ್ವಾಮಿನ ಕಳ್ಳರಂತೆ ಮುಂಜಾನೆ ವೇಳೆಯಲ್ಲಿ ಹಿಡಿಯಕ್ಕೆ ಬಂದಿದ್ರು, ಅವ್ರು ಏನೂ ಇಲ್ಲ. ದೇವರು ಒಂದು ಮಾತು ಹೇಳಿದ್ರೆ ಪರಲೋಕ ಕಾದಿತ್ತು ಧ್ವಂಸ ಮಾಡುವುದಕ್ಕಾಗಿ. ಯೇಸು ಸ್ವಾಮಿ ಹೇಳಿದ್ರು, ಇಲ್ಲ, ನನ್ನ ಹತ್ರ ಮಾಡಲ್ಲ. ಹಾಲೆಲೂಯ. ಎಲೀಷ ಕೂಡ ಒಂದು ಮಾತು ಹೇಳಿದ್ರೆ ಅರಾಮ್ಯರ ಸೈನ್ಯ ನಾಶವಾಗ್ತಾ ಇತ್ತು. ಎಲೀಷ ಒಳಗಡೆ ಇದ್ದಂತ ಕರುಣೆ ಏನಂದ್ರೆ, ದೇವ್ರೆ ಅವ್ರ ಕಣ್ಣನ್ನ ನೋಡದೆ ಇರುವಂತೆ ಮಾಡು ಅಂತ ಹೇಳಿ ಅವ್ರು ಕುರುಡ್ರಾದ್ರು
ಕುರುಡರಾದಾಗ ಎಲೀಷ ಬಂದು ಹೇಳ್ತಾನೆ, ಬನ್ರಿ ನಾನು ನಿಮ್ಗೆ ಸರಿಯಾದ ದಾರಿ ಕರ್ಕೊಂಡು ಹೋಗ್ತೇನೆ ಅಂತ. ಎಲ್ಲಿ ಕರ್ಕೊಂಡು ಹೋಗ್ಬೇಕು? ಇಸ್ರಾಯೇಲರಿಗೆ ಕರ್ಕೊಂಡು ಹೋಗ್ಬೇಕಾ? ಅರಾಮ್ಯರ ದಾರಿಗೆ ಹೋಗಿ ಬಿಟ್ಬಿಡ್ಬೇಕಾ? ಹೋಗ್ರಿ ಅಂತ ಸಮರ್ಯಕ್ಕೆ ಕರ್ಕೊಂಡ್ ಬರ್ತಾನೆ. ರಾಜ ಅವ್ರದ್ದು ಎಲ್ಲ ಏನಂತ ವೆಪನ್ಸ್ ಎಲ್ಲ ತೆಗೆದು ಹಾಕಿ ಅವ್ರ ಏನ್ ಮಾಡ್ತಾರಂತೆ, ರಾಜ ಹತ್ರ ಬಂದ್ ನಿಲ್ದಾಗ ರಾಜ ಹೇಳ್ದು, ಓ ಇದೇ ಟೈಮು ಅರಾಮ್ಯರ ಮಹಾಸೈನ್ಯವನ್ನ ಹೊಡೆದಾಕ್ಬಿಡೋಣ ಅಂತ. ಇಲ್ಲ ಇಲ್ಲ, ಇವ್ರು ಬಲಹೀನರು, ಇವ್ರ ಹತ್ರ ಕತ್ತಿ ಇಲ್ಲ, ಏನೂ ಇಲ್ಲ, ಇವ್ರನ್ನ ನೀವು ಹೊಡೆದ್ರೆ ಚೆನ್ನಾಗಿರಲ್ಲ, ಇವ್ರಿಗೆ ಊಟ ಮಾಡಿಸಿ ಕಳಿಸಿ ಅಂತ ಎಲೀಷನು ಹೇಳ್ತಾನೆ. ಅವ್ರು ಊಟ ಮಾಡಿ ಹೋದ್ಮೇಲೆ ಮತ್ತೆ ಇಸ್ರಾಯೇಲ್ ಕಡೆ ತಲೆನೇ ಹಾಕ್ಲಿಲ್ಲ. ಹಾಲೆಲೂಯ, ಹಾಲೆಲೂಯ. ಇದೇ ಒಂದು ವಿಷಯದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು, ಯೇಸು ಸ್ವಾಮಿಗೆ ಕೂಡ ರಕ್ಷಣೆಗಾಗಿ ಬಂದಿದ್ದಂತ ಆ ಒಂದು ಏನಂತ ಹೇಳ್ಬೋದು, ಮಹಾ ಸೈನ್ಯ ಈ ಒಂದು ದಿನ ಕೂಡ ನಮ್ಮ ರಕ್ಷಣೆಗಾಗಿ ಕಾವಲಾಗಿ ಪ್ರತಿಯೊಂದು ಸಮಯದಲ್ಲಿ ಕೂಡ ನಿಂತಿದೆ ಅಂತೆ. ಹಾಲೆಲೂಯ, ಹಾಲೆಲೂಯ. ಒಂದು ಕಡೆ ನೋಡುವುದಾದ್ರೆ ಯೆಹೋವನ ದೂತನು ಬಂದು ಹಿಜ್ಕೀಯನ ಒಂದು ಟೈಮ್ ನಲ್ಲಿ ಒಂದೇ ರಾತ್ರಿಯಲ್ಲಿ 1,85,000 ಸೈನಿಕರನ್ನ ಹೊಡೆದು ಹಾಕಿತ್ತು. ಯಾರ ರಾಜ್ಯ? ಇದೇ ಅರಾಮ್ಯರ ರಾಜ್ಯದಲ್ಲಿ. ಯಾವ ಒಂದು ಸಮಯ? ಫ್ಯೂಚರ್ ನಲ್ಲಿ. ಹಾಲೆಲೂಯ, ಹಾಲೆಲೂಯ. ಈ ದಿನ ನಾವು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ರಕ್ಷಣೆಗಾಗಿ ದೇವರ ಸೈನ್ಯ ಸದಾ ಸಿದ್ಧ. ಹಾಲೆಲೂಯ. ನಮ್ಗೆ ಯಾರು ರಕ್ಷಣೆ ಮಾಡಲ್ವಾ? ಇಲ್ಲ, ನಿಮ್ ರಕ್ಷಣೆಗಾಗಿ ಯಾವಾಗ್ಲೂ ದೇವದೂತರು ರಥಾಶ್ವಗಳಲ್ಲಿ ನಿಮ್ಮನ್ನ ಆವರಿಸಿಕೊಂಡು ಕಾಯ್ತಾ ಇದ್ದಾರೆ. ಹಾಲೆಲೂಯ, ಹಾಲೆಲೂಯ. ಈ ಒಂದು ತಿಂಗಳಿನಲ್ಲಿ ನಿಮ್ನ ಏನೇ ಕೂಡ ಆವರಿಸಿಕೊಂಡಿರ್ಬೋದು, ನಿಮ್ಮ ಒಳಗಡೆ ಇರುವಂತಹ ದೇವರ ಬೆಂಕಿ ಅದನ್ನ ದಹಿಸುವಂತದ್ದಾಗಿದೆ. ಹಾಲೆಲೂಯ. ಈಗ ಅರ್ಥ ಮಾಡಿಕೊಳ್ಳ್ರಿ, ಏನು ವಿಷಯಗಳು ನಿಮ್ಗೆ ನಿಮ್ಮ ಜೀವಿತದಲ್ಲಿ ಕಾಡುತ್ತಾ ಇದೆ ಹೇಳ್ರಿ. ಯೆಹೋವನೇ ಸೇವಕನ ಕಣ್ಣಲ್ಲಪ್ಪ, ನನ್ನ ಕಣ್ಣು ತೆರೆಯುವಂತೆ ಮಾಡು ಅಂತ. ಹಾಲೆಲೂಯ. ಸೇವಕನ ಕಣ್ಣು ತೆರೆಯೋದು ಬೇಡ, ಸೇವಕ ಇಲ್ಲ, ಸೇವಕರಿಗಿಂತ ಜಾಸ್ತಿ ಕುರುಡರು ನಾವಾಗಿದ್ದೇವೆ. ಯಾಕೆ ಅಂತಂದ್ರೆ ಕಷ್ಟಗಳನ್ನ ನೋಡಿ ಹೆದರ್ತಾ ಇದ್ದೇವೆ. ಹಾಲೆಲೂಯ. ಚಿಂತೆಗಳಲ್ಲಿ ನಾವು ಮುಳುಗಿದ್ದೇವೆ. ಏನು ಬರುತ್ತೆ ಅಂತ ನಾವು ನೋಡ್ತಾ ಇದ್ದೇವೆ, ಏನು ಇದೆ ಅಂತ ನಾವು ನೋಡ್ತಾ ಇಲ್ಲ. ಹಾಲೆಲೂಯ. ಸೇವಕನು ಏನ್ ಬಂತು ಅಂತ ನೋಡ್ದ, ಏನ್ ಮೊದಲೇ ಇದೆ ಅಂತ ನೋಡ್ಲಿಲ್ಲ. ಹಾಲೆಲೂಯ. ಮಹಾಸೈನ್ಯ ಅರಾಮ್ಯರದು ಬರುವುದಕ್ಕಿಂತ ಮುಂಚೆನೆ ಎಲೀಷನ ರಕ್ಷಣೆಗಾಗಿ ಅಗ್ನಿಮಯವಾದ ರಥಗಳು ನಿಂತಿತ್ತು. ಈ ದಿನ ನನ್ನ ನಿನ್ನ ರಕ್ಷಣೆಗಾಗಿ ಅಗ್ನಿಮಯವಾದ ರಥಗಳು ನಾವು ಆಲೋಚನೆ ಮಾಡುವುದಕ್ಕಿಂತ ಮುಂಚೆ, ನಮ್ಗೆ ಕಷ್ಟಗಳು ಬರುವುದಕ್ಕಿಂತ ಮುಂಚೆ ಸಿದ್ಧವಾಗಿ ನಿಂತಿದೆ. ಹಾಲೆಲೂಯ. ಯಾವ ಕಷ್ಟಗಳು ನಮ್ಮನ್ನ ಮುಟ್ಟಬಾರದು, ಯಾವ ಪರಿಸ್ಥಿತಿಗಳು ನಮ್ಮನ್ನ ಮುಟ್ಟಬಾರದು, ನಮ್ಮನ್ನ ಯಾವುದು ಕೂಡ ಕಂಪ್ಲೀಟ್ ಆಗಿ ಸೋಲಿಸಬಾರ್ದು, ನಾಶ ಮಾಡಬಾರ್ದು, ಹಾನಿ ಮಾಡಬಾರ್ದು ಅಂತ ಹೇಳಿ ನಮ್ಮ ರಕ್ಷಣೆಗಾಗಿ ನಿಂತಿರುವುದು ದೇವರ ಮಹಾ ಸೈನ್ಯ, ಅಗ್ನಿಮಯವಾದ ರಥಗಳು. ಅಷ್ಟು ಮಾತ್ರವಲ್ಲದೆ ದಹಿಸುವ ಅಗ್ನಿಯ ದೇವರು ನಮ್ಮ ಒಳಗಡೆ ಕೊಟ್ಟಿದ್ದಾನೆ. ದೇವರೇ ನಮ್ಮ ಒಳಗಡೆ ವಾಸ ಮಾಡ್ತಾ ಇದ್ದಾನೆ. ಹಾಲೆಲೂಯ, ಹಾಲೆಲೂಯ. ಆತ್ಮೀಕವಾದಂತ ಬೆಂಕಿ ನಿಜವಾದಂತ ಬೆಂಕಿ. ಆತ್ಮೀಕವಾದಂತ ಬೆಂಕಿ ಹೊರಗಡೆ ಇರುವಂಥದನ್ನ ಸುಟ್ಟಿ ನಾಶ ಮಾಡ್ತದೆ, ಒಳಗಡೆ ಇರುವಂಥದನ್ನ ಸುಟ್ಟು ಏನ್ ಮಾಡ್ತದೆ ಅಂದ್ರೆ ಪರಿಶುದ್ಧಗೊಳಿಸ್ತದೆ. ಹಾಲೆಲೂಯ, ಹಾಲೆಲೂಯ. ಶದ್ರಕ್ ಮೆಷಕ್ ಅಬೇದ್ನೆಗೋ ಬೆಂಕಿಯಲ್ಲಿ ಹಾಕಿದಾಗ ಅವರ ಕೈಯಲ್ಲಿದ್ದಂತ ಕಟ್ಟಿರುವಂತ ಕಟ್ಟುಗಳನ್ನ ಸುಟ್ಟು ಹಾಕ್ತು, ಅವರು ಒಂದು ಕೂದಲನ್ನ ಕೂಡ ಸುಡ್ಲಿಲ್ಲ. ಹಾಲೆಲೂಯ. ಅವ್ರನ್ನ ದಗದಗನೆ ಉರಿಯುವಂತ ಬೆಂಕಿಯಲ್ಲಿ ಹಾಕುವುದಕ್ಕೆ ಅವ್ರ ಕೈ ಕಾಳನ್ನು ತೆಗೆದುಕೊಂಡು ಹೋದಂತವ್ರು ಸುಟ್ಟು ಹೋದ್ರು, ಇವರು ಏನು ಆಗಲಿಲ್ಲ. ನಮ್ಮ ದೇವರು ದಹಿಸುವ ಅಗ್ನಿ. ಏನನ್ನ ದಹಿಸ್ಬೇಕು ಅದನ್ನೇ ದಹಿಸ್ತದೆ, ಎಲ್ಲವನ್ನ ದಹಿಸುವುದಿಲ್ಲ. ಪರಿಶುದ್ಧತ್ವವನ್ನ ಇನ್ನ ಪರಿಶುದ್ಧರನ್ನಾಗಿ ಮಾಡ್ತದೆ, ಹೊಲೆಯಾಗಿರುವುದನ್ನ ದಹಿಸಿಬಿಡ್ತದೆ. ಹಾಲೆಲೂಯ, ಹಾಲೆಲೂಯ. ನಮ್ಮ ದೇವರ ಮುಂದೆ ಏನು ಹೋಗ್ತದೆ ಗೊತ್ತಾ? ಕೀರ್ತನೆಗಳು 97:3. ಬೆಂಕಿಯು ಆತನ ಮುಂದುಗಡೆಯಿಂದ ಹೋಗಿ ಸುತ್ತಲೂ ಆತನ ವೈರಿಗಳನ್ನು ದಹಿಸಿಬಿಡುತ್ತವೆ. ಆಮೇನ್, ಹಾಲೆಲೂಯ. ಬೆಂಕಿಯು ಯಾರ ಮುಂದೆ ಹೋಗ್ತದಂತೆ? ದೇವರ ಮುಂದೆ ಹೋಗಿ ಆತನ ಸುತ್ತಣ ವೈರಿಗಳನ್ನ ದಹಿಸಿ ಬಿಡ್ತದೆ. ಶದ್ರಕ್ ಮೆಷಕ್ ಅಬೇದ್ನೆಗೋನ ಕಾಪಾಡ್ತು, ವೈರಿಯನ್ನ ದಹಿಸಿ ಬಿಡ್ತು. ಮೋಶೆಗೆ ಕಾಣಿಸಿದಂತ ಬರ್ನಿಂಗ್ ಬುಷ್ ಅಲ್ಲಿ ಏನಾಯ್ತು? ಉದೇ ಸುಡ್ಲಿಲ್ಲ. ಯಾಕೆಂದ್ರೆ ಅದು ದೇವರ ಚಿತ್ತ ಆಯ್ತು. ನಮ್ಮ ಒಳಗಡೆ ದೇವರ ಬೆಂಕಿ ಉರಿತಾ ಇದೆ, ನಮ್ಮನ್ನ ಸುಡಲ್ಲ, ನಮ್ಮನ್ನ ಪರಿಶುದ್ಧರನ್ನಾಗಿ ಮಾಡ್ತದೆ. ಹಾಲೆಲೂಯ. ನಮ್ಮನ್ನ ದೇವರ ಕಡೆ ನಡೆಸ್ತದೆ. ಈ ದಿನ ನನ್ನ ಮೆಸೇಜ್ ನಾನು ಮುಗಿಸುವಾಗ ಡೈರೆಕ್ಟ್ ಆಗಿ ನಾನು ಹೇಳ್ತೇನೆ, ಗಾಡ್ ಈಸ್ ರಿಲೀಸಿಂಗ್ new chariots of fire in your life because he has a plan and he has ನಿಮ್ಮ ಜೀವಿತದಲ್ಲಿ ದೇವರು ದೊಡ್ಡ ದೊಡ್ಡ ವಿಶೇಷವಾದಂತ ಕಾರ್ಯಗಳನ್ನ ಮಾಡುವುದಕ್ಕೆ
ಈಗ ಸಿದ್ಧನಾಗಿದ್ದಾನೆ, ಶಕ್ತನಾಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ಹಾಗಾಗಿ ನಾವು ಹೊರಗಡೆ ಇರುವಂತ ಕಷ್ಟಗಳನ್ನ, ಮಹಾಸೈನ್ಯವನ್ನ ನೋಡಿ ಹೆದರುವುದು ಬೇಡ. ಒಳಗಡೆ ಇರುವಂತ ದೇವರನ್ನ ನಾವು ನೋಡಬೇಕು. ಅದಕ್ಕಾಗಿ ನಾವು ಆತ್ಮಿಕ ಕಣ್ಣುಗಳನ್ನು ತೆರೆಯಬೇಕಂತೆ. ಹಾಲೆಲೂಯ. ಅದಕ್ಕಾಗಿ ನಾವು ಯಾವಾಗಲೂ ಹೇಗಿರ್ಬೇಕಂತೆ? ಸಿದ್ಧರಾಗಿರ್ಬೇಕು. ನಾವು ಯಾವಾಗ ಪ್ರಾರ್ಥನೆ, ದೇವರೇ ನನ್ನ ಆತ್ಮಿಕ ಕಣ್ಣನ್ನ ತೆರಿ. ಕಷ್ಟ ಬಂತ, ದೇವರ ಆತ್ಮಿಕ ಕಣ್ಣನ್ನ ತೆರಿ. ಯಾಕೆಂದ್ರೆ ಆ ಕಷ್ಟ ಸ್ವಲ್ಪ ಹೊತ್ತು ಮಾತ್ರ. ಆ ಕಷ್ಟವನ್ನ ತಡೆದು ಹಿಡಿಯುವುದಕ್ಕಾಗಿ ದೇವರ ಮಹಾಸೈನ್ಯ ಯಾವಾಗಲೂ ಕೂಡ ನಮ್ಮನ್ನ ರಕ್ಷಣೆ ಮಾಡುವುದಕ್ಕಾಗಿ ಸಿದ್ಧವಾಗಿ ನಿಂತಿದೆ. ಹಾಲೆಲೂಯ. ಈ ತಿಂಗಳು ಮುಗಿಯುವುದರ ಒಳಗಡೆ ದೇವರು ಎಷ್ಟೋ ವಿಚಾರಗಳಿಂದ ನಮ್ಮನ್ನ ಬಿಡುಗಡೆ ಮಾಡಿ, ಆಶೀರ್ವಾದವನ್ನ ಮಾಡಿ, ನಮ್ಮ ಜೀವಿತದಲ್ಲಿ ಮೇಲನ್ನ ಉಂಟು ಮಾಡುವುದಕ್ಕಾಗಿ ದೇವರು ಹೊಸ ರಥಗಳನ್ನ, ಅಗ್ನಿಮಯವಾದ ರಥಗಳನ್ನ ನಮ್ಮ ಜೀವಿತದಲ್ಲಿ ದೇವರು ಬಿಡುಗಡೆ ಮಾಡಿದ್ದಾರೆ. ಹಾಲೆಲೂಯ, ಹಾಲೆಲೂಯ. ನನ್ನಂತೆಯೇ ಈ ವಾಕ್ಯ ನಮ್ಮನ್ನ ಬಹಳಷ್ಟು ಆಶೀರ್ವಾದ ಮಾಡಿದೆ ಅಂತ ಈ ವಾಕ್ಯವನ್ನ ನಾವು ಮರೆತು ಇಲ್ಲೇ ಬಿಟ್ಟು ಹೋಗದೆ ಇಡೀ ತಿಂಗಳಲ್ಲಿ ನಾವು ಈ ವಾಕ್ಯವನ್ನ ಹಿಡಿದುಕೊಂಡು, ಸೇವಕನಾಗಿ ಕುರುಡರಾಗಿದ್ರೆ ನಮ್ಗೆ ಏನು ಕೂಡ ವರ್ಕ್ ಆಗಲ್ಲ. ಆತ್ಮಿಕ ಕಣ್ಣು ತೆರೆಯುವಾಗ ನಮ್ಗೆ ಏನಂತೆ ರಕ್ಷಣೆ ನಮ್ಗೆ ಗೊತ್ತಾಗ್ತದೆ. ಸೇವಕನು ಗೊತ್ತಾಗ್ಲಿಲ್ಲ, ಅವ್ರ ಕಣ್ಣು ತೆಗ್ದಿಲ್ಲ ಅಂದ್ರೆ ಅವ್ರಿಗೆ ಏನಾಯ್ತಂದ್ರೆ ಕಳವಳ, ಭಯ ಮತ್ತು ಧೈರ್ಯ ಇರ್ತಾ ಇದ್ದಿಲ್ಲ. ಮತ್ತು ಆ ಮಹಾಸೈನ್ಯವನ್ನ ನೋಡಿ ಬಹಳಷ್ಟು ಭಯ ಪಟ್ಟು ಬಿಟ್ರು. ಆದ್ರೆ ನಾವು ಕೂಡ ನೋಡ್ಲಿಲ್ಲ ಅಂದ್ರೆ ಭಯ ಪಡ್ತೇವೆ, ನೋಡಿದ್ರೆ ನಂಬಿಕೆ ಬರ್ತದೆ. ಹಾಲೆಲೂಯ. ಇನ್ಮೇಲಿಂದ ನಾವು ಆತ್ಮಿಕ ಕಣ್ಣುಗಳಿಂದ ನೋಡುವಂತವರಾಗೋಣ. ನಂಬ್ತೇನೆ ವಾಕ್ಯ ನಮ್ಮನ್ನ ಆಶೀರ್ವಾದ ಮಾಡಿದೆ ಎಂಬುದಾಗಿ ನಾವಿರುವಂತ ಸ್ಥಳಗಳಲ್ಲಿ ನಮ್ಮ ಕಣ್ಣುಗಳನ್ನ ಮುಚ್ಚಿ ವಾಕ್ಯವನ್ನ ನಾವು ಮುಗಿಸ್ಕೊಳ್ಳೋಣ. ಪರಿಶುದ್ಧನಾದ ದೇವರೇ, ಕರ್ತನೆ, ನೀವು ಹೊಸ ಬೆಂಕಿಯನ್ನ ದೇವ್ರೆ ಸ್ವಾಮಿಯಪ್ಪ, ಅಗ್ನಿಮಯವಾದ ರಥವನ್ನ ದೇವ್ರೆ ನಮ್ಮ ಜೀವಿತದಲ್ಲಿ ಬಿಡುಗಡೆ ಮಾಡೋದಕ್ಕಾಗಿ ನಿಮ್ಗೆ ಸ್ತೋತ್ರ ದೇವ್ರೆ. ಈ ವಾಕ್ಯ ಕೊಡೋದಕ್ಕಾಗಿ ಸ್ತೋತ್ರಪ್ಪ ದೇವ್ರೆ. ಒಂದು ಪ್ರೋತ್ಸಾಹವನ್ನ, ಬಲವನ್ನ ಕೊಡೋದಕ್ಕಾಗಿ ಸ್ತೋತ್ರ ಕರ್ತನೆ. ಈ ವಾಕ್ಯದಲ್ಲಿ ಇರ್ತಕ್ಕಂಥ ಸತ್ಯಾಂಶಗಳ ಅನುಸಾರವಾಗಿ ದೇವ್ರೆ ಕರ್ತನೆ, ನಮ್ಮ ಆತ್ಮಿಕ ಜೀವಿತವನ್ನ ಕರ್ತನೆ ನೀವು ಬಹಳಷ್ಟು ಆಶೀರ್ವದಿಸಿ ಕರ್ತನೆ. ನಮ್ಮ ಆತ್ಮಿಕ ಕಣ್ಣುಗಳನ್ನ ತೆರೆದು ಕರ್ತನೆ ಅಪ್ಪ ದೇವ್ರೆ, ಅಪ್ಪ ಹೇಗೆ ಎಲೀಷನು ನೋಡಿದ್ರು, ಅವರ ಸೇವಕರು ನೋಡಿದ್ರು, ಆ ರೀತಿಯಲ್ಲಿ ಕರ್ತನೆ ನಮ್ಗೆ ಕಷ್ಟಗಳು ಏನೇ ಬಂದ್ರು ಕೂಡ ಕರ್ತನೆ ಸ್ವಾಮಿಪ್ಪ, ಅದಕ್ಕೆ ಸ್ವಾಮಿ ಸರಿಯಾಗಿ ಕರ್ತನೆ ಅಪ್ಪ ದೇವ್ರೆ ನೀವು ಕರ್ತನೆ ನಿಮ್ಮ ಅಗ್ನಿಮಯವಾದ ರಥಗಳನ್ನು ನಮ್ಮ ಜೀವಿತಗಳಲ್ಲಿ ಇಳಿಸಿ ಕರ್ತನೆ ಆಶೀರ್ವಾದ ನೀವು ಮಾಡ್ತೀರಾ ಎಂಬುದಾಗಿ ನಾವು ನಂಬ್ತಾ ಇದ್ದೇವೆ. ನಮ್ಮ ಒಳಗಡೆ ನೀವು ದಹಿಸುವ ಅಗ್ನಿಯಾಗಿದ್ದು ಕಾರ್ಯ ಮಾಡ್ತೀರಾ ಎಂಬುದಾಗಿ ನಾವು ನಂಬುತ್ತಾ ಇದ್ದೇವೆ ಕರ್ತನೆ. ಇಲ್ಲಿವರೆಗೂ ದೇವ್ರ ಸ್ವಾಮಿ ನೀವು ನಮ್ಮನ್ನು ನಡೆಸೋದಕ್ಕಾಗಿ ನಮ್ಗೆ ಕೋಟಿ ಸ್ತೋತ್ರ. ಯಾರ್ಯಾರು ವಾಕ್ಯವನ್ನು ಕೇಳಿದ್ದಾರೆ ಪ್ರತಿಯೊಂದೊಂದು ಮಕ್ಕಳನ್ನ ದೇವ್ರೆ ಈ ವಾಕ್ಯದ ಸತ್ಯಾಂಶದಲ್ಲಿ ಆಶೀರ್ವದಿಸಿ ಬಿಡುಗಡೆ ಮಾಡಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯಾದ ದೇವರೇ, ಆಮೆನ್.